ಯೋಗ ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ನಾಳೆ ಸಿಗೋಣ ಚಾನೆಲ್ ಕಡೆಯಿಂದ. ನಾನು ನಿಮ್ಮ ಯೋಗ ಆನಂದ್. ಯಾವುದೋ ಪದೇ ಮಧ್ಯೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅನ್ಕೋಬೇಡಿ. ವಿ ಆರ್ ನಿಯರ್ ದ ಆದಿಯೋಗಿ. ನಮ್ಮ ಜೊತೆ ಇವತ್ತು ಯಾರು ಬಂದವರು ಅಂದರೆ ನಾನು, ನಮ್ಮ ಹುಡುಗ ಡೋಫಿ ಆ್ಯಂಡ್ ನಮ್ಮ ಸುನೀಲ, ಅವ್ನ ಶರತ್ತು ಆ್ಯಂಡ್ ನಮ್ಮ ಸಾಗರು ಆ್ಯಂಡ್ ಇನ್ನೊಂದು ಪರ್ಸನ್ನು. ಸೇ ಹಾಯ್. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಪ್ರಿಯತಮ ಅಂದ್ಬಿಟ್ಟು ಚಾನೆಲ್ಗೆ ಹೊಸೊಬ್ರು. ಪರ್ಸ್ಪೆಕ್ಟಿವ್ ಎಲ್ಲ ನೋಡಿರ್ಬೋದು, ಅದ್ರಲ್ಲಿ ಆ್ಯಕ್ಟ್ ಮಾಡಿರೋದು ಇವರೇ. ಅಂಡ್ ಯಾಗ ಸೊ ಬಂದು ಬೆಳಗಿನ ಜಾವ ನಾವು ಒಂದು 6:30 ಹಂಗೆ ಹೊರಟು ಹರಿಹರ ಬೆಟ್ಟಕ್ಕೆ. ಸರಿ ಆಯ್ತು, 6:30 ಲೇಟ್ ಆಗಿದೆ, ಅದು ನನ್ನಿಂದಾನೇ ಗೈಸ್. ಫ್ಲಾಶ್ ಬ್ಯಾಕ್ ಟೈಮು ಇವಾಗ 7 ಗಂಟೆ ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು 7 ಗಂಟೆಗೆಲ್ಲ ಬೆಟ್ಟ ಹತ್ತಬೇಕಾಗಿತ್ತು. ನಮ್ಮ ಅಣ್ಣ ಯೋಗಾನಂದ ಕೃಪೆಯಿಂದ ಇನ್ನೂ ಕಾಲ್ದಾರಿನೂ ಹೋಗೇ ಇಲ್ಲ ನಾವು. ಸೊ ನೋಡೋಣ ಇನ್ನು ಎಷ್ಟೊತ್ತು ತಗೊಳುತ್ತೆ ಅಂತ. ಅವ್ರನ್ನ ಇದು ಯಾರೋ ಪ್ರಿಯಾನ ಕರ್ಕೊಬರೋಕ್ಕೆ ಲೇಟಾಗಿ. ಸೊ ಎಸ್, ಹರಿಹರ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಇವತ್ತು. ಇನ್ನೊಂಚೂರು ಬೆಳ್ಕಕ್ಕೆ ಬಾ ಮ್ಯಾಮ್. ಇವಾಗ ಇನ್ನೂ ನಮ್ಮನ್ನು 7 ಗಂಟೆನೂ ಆಗಿಲ್ಲ, ಅಷ್ಟು ಬೇಗ ಜನ ಫುಲ್ಲು ಸಾಗರ ತುಂಬ್ಕೊಂಡ್ಬಿಟ್ಟವ್ರೆ. ಏನಾರ ಹೇಳಿ ಅಣ್ಣ. ಮಸ್ತ್ ಆಲ್ಮೋಸ್ಟ್ ಇವಾಗ ಬರೀ ಒಂದು 30 ಕಿಲೋಮೀಟರ್ ಅಷ್ಟೇ ಬಂದಿರೋದು. ಇನ್ನು 48 ಕಿಲೋಮೀಟರ್ ಐತೆ. ಒಂದೇ ಬ್ರೇಕ್ ಅಲ್ಲ, ಹಾಂ, ಇದು 2ನೇ ಬ್ರೇಕ್ ಆಲ್ರೆಡಿ. ಇನ್ನು ಅದೆಷ್ಟು ಗಂಟೆಗೆ ಹೋಯ್ತೀವಿ ಅಂತ ದೇವರಿಗೆ ಗೊತ್ತಿಲ್ಲ. ಎಷ್ಟು ಬ್ರೇಕ್ಸ್ ಇದೆ ಗೊತ್ತಿಲ್ಲ, ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ. ಕರ್ಕೊಂಡು ಹೋಯ್ತಾನೆ ನಾನು ಹೋಯ್ತಾ ಇದ್ದೀನಿ. ರೆಕಾರ್ಡ್ ಆನ್ ಮಾಡ್ಕೋ. ಕ್ರೇಜಿ ರೋಡ್ ಇದೆ, ಯಾವ ಕಡೆ ಹಿಡ್ಕೊಂಬ. ಇದು ಜನರೆಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಕಿಲೋ ಕೆಲಸ ಏನೂ ಇಲ್ವಾ ಅಂತ. ಇವಾಗ ನಾನು ತೋರಿಸ್ತೀನಿ ನೋಡ್ರಿ ಕಿಲೋ ಕೆಲಸ. ಇಲ್ಲಿ ಕೀಳ್ತಾ ಹಾಕುತ್ತವನೆ, ಒಂದೊಂದೇ ಕೀಳ್ತವನೆ. ಅಷ್ಟು ದೂರ ಹೋಗ್ಬಿಟ್ಟು ಏನ್ ಡ್ರಾ ಮಾಡಿದ್ರಿ ಅಂದ್ರೆ ಕೀಳೋ ಕೆಲಸ ಮಾಡಿದ್ರಿ ಅಷ್ಟೇ. ಮಚ್ಚ ನಿನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೀಳೋ ಕೆಲಸ? ಕೀಳಕ್ಕೇನು ಕೆಲಸ ಇಲ್ಲ ಅಂತ ಜೀವನ ಚೆನ್ನಾಗಿ ಇತ್ತು. ಚೆನ್ನಾಗಿತ್ತು. ಇವನು ಒಬ್ಬ ಇಲ್ಲೆಲ್ಲ ಬಂದಾಗಿದೆಲ್ಲ ಮಾಮೂಲಿ. ಪ್ಲಸ್ ನಾವೆಲ್ಲ ಜೀನ್ಸ್ ಹಾಕೊಂಡಿದೀವಿ. ಏನೋ ಮಗ ಟ್ರ್ಯಾಕ್ ಪ್ಯಾಂಟ್ ತರ ಫುಲ್ ತಿಳಿದಾಕ ಬಂದ್ಬಿಟ್ಟು ಅವನ ಒಳಗಡೆ ಎಲ್ಲ ಚುಸ್ತೈತಂತೆ ಅವನಿಗೆ. ನಕ್ಕನ್ ಫುಲ್ ಫ್ಲಾಜ್ ಎಕ್ಸ್ಪೀರಿಯನ್ಸ್ ಅನ್ಕೋ, ಏನೇನೋ ಮಾಡ್ತಾ ಇದೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ ಇನ್ನು ಅಷ್ಟು ದೂರಕ್ಕೆ ಹತ್ಬೇಕು. ನಮಗೆ ಅರ್ಧ ಊರು ಬಾಗ್ಲಾಗ್ಬಿಟ್ಟೈತೆ, ಅದಕ್ಕೆ ನಾವು ಇನ್ನೂ ಹೋಗಿಲ್ಲ. ಆಯ್ತಲ್ಲ, ಜೀವನದಲ್ಲಿ ಇಷ್ಟೊಂದು ಬೇಜಾರಾಗುತ್ತೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು. ಒಂದು ಸರಿ ವ್ಯೂ ಪಾಯಿಂಟ್ ನೋಡ್ಬಿಟ್ರಿ, ಒಂದು ಬಾಯಿಗೆ ಬರ್ತೈತೆ ಎಲ್ಲ. ಕ್ರೇಜಿ ಆಗೈತೆ ಅದ್ರೆ ವ್ಯೂ ಪಾಯಿಂಟ್ ಹರಿಹರ ಬೆಟ್ಟ. ಎಷ್ಟು ಟೈಮ್ ಇವಾಗ? ಆಲ್ಮೋಸ್ಟ್ 11 ಗಂಟೆ ಆಗ್ಬಿಟ್ಟೈತೆ. ಬಿಸಿಲಿಗೇನೆ ಹತ್ತಕ್ಕಾಗ್ತಿಲ್ಲ ಅರ್ಧ. ಬೆಳಗ್ಗೆ ನೋಡೋಣ. ಯೋಗಾನಂದ ಸುನಿಲ ಆಲ್ರೆಡಿ ಮೇಲೆ ಹೋಗ್ಬಿಟ್ರು. ಬೆಟ್ಟ ಹತ್ಕೊಂಡ್ ಮೇಲೆ ಹೋಗ್ಬಿಟ್ರು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ.
ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಾವು ಡೌಟ್ ಅಲ್ಲೈತೆ ಬಿಗ್ ಪಾಯಿಂಟ್. ಅವನು ಹಾಗೆ ಕಿಸ್ತಾನೆ. वो भी हमसे पहले आके वो चले गए ऊपर तक. ಚಲಂಗೆ ಬರ್ತಾ ಇದ್ದೀವಿ. ಇಲ್ಲ ಅವಳು ಹಂಗೆ ಹೋಯ್ತಾಳಂತೆ ಪಾಪ. ಯಮರಾಜನ ಮೀಟ್ ಮಾಡಕ್ ಹೋಗ್ತಾ ಇರೋಂಥದ್ದು. ಸೊ ಯಮರಾಜ ಹೆಂಗ್ ಬೇಕಾದ್ರೂ ಸರ್ಪ್ರೈಸ್ ಕೊಡ್ತಾನೆ. ಇಲ್ಲಿಂದ ಬಿದ್ರೆ ಅಂತೂ ಸೀದಾ ಪರಲೋಕ. ಇಲ್ಲ ಸೀದಾ ಶಿವನ್ ಪದ. ಹೆಂಗೈತೆ ಪೀಕಿಗೆ ಬಂದ್ವಿ ನೋಡು. ಇವಾಗ ಈ ಬಂಡೆ ಹಿಂಗೆ ಸುತ್ತಾಕಿದ್ರೆ ಹಿಂಗೆ ಹೋಗೋಣ, ನೋಡೋಣ ಬಾ. ಹೆಂಗ್ ಜಾಗ ಆಯ್ತೋ ಹಂಗೆ. ಹತ್ಬೋದು ಬಾ ಮಚ್ಚ. ಹಾಂ ಮಚ್ಚ ಅದೇ ಸೇವೆ. ಎಸ್ ಇಲ್ಲ ಫೈನಲಿ ಗಾಡಿ ಸಿಕ್ತು. ನಮ್ದು ಹುಡುಕ್ಬೇಕು. ಹಾಂ ಗ್ರಿಪ್ಪು ಮತ್ತು ನಾನೇ ದಾರಿ ಹುಡುಕ್ತಾ ಇರೋದು ಕಣ. ನಿಮ್ಮನ್ನ ಹೆಂಗೆ ಹೋಗ್ಬಿಟ್ರೆ ಹೆಂಗೆ ಮಚ್ಚ? ಇದಕ್ಕಿಂತ ಪೀಕ್ ಬೇಕೇನೋ ನೋಡಂಗೆ. ಅವ್ರನ್ನ ಹಿಂಗೆ ಕರ್ಸ್ಕೊಬರ್ಬೋದಿತ್ತು. ನಾನು ಅಂದೆ ಕೇಳಿ ಹಿಂಗೆ ಅವರು ಹಂಗೆ ಬಾ ಪೀಕ್ಗೆ ಹೋಗೋಣ ಬಾ. ಸಾಗರ್ ಹುಷಾರಾಗಿ ಬಾ ಡೌಟ್. ಜೀವನಾನೇ ನಾವು ನೈಟ್ ಟೈಮ್ ಬರ್ಬೇಕಾಯ್ತಾ? ಎತ್ಕೊಂಡು ಹೋಗ್ಬಿಡ್ತಿದ್ವಿ ಬಾ ಬೆಟ್ಟ ನೋಡ್ಬಿಟ್ಟು. ಒಂದೊಂದು ಇದೇ ಪೀಕು, ಆ್ಯಕ್ಚುಲ್ ಪೀಕು, ಆ್ಯಕ್ಚುಲ್ ಈ ಪೀಕು. ವ್ಯೂ ಅಂತೂ ಕ್ರೇಜಿ ಇದೆ ಅನ್ಕೊಳ್ರಿ. ದಾರ ಇದ್ದಿದ್ರೆ ಹತ್ತು ಬಿಡ್ಬೋದಾಗಿತ್ತು. ಮುಫಾಸಾ ಓ ಏನೋ ಇದು ಯಾರಿಗೆ ಗೊತ್ತು. ಖಾಲಿ ಬಿಡೋದು. ಹಾಂ ವಾ ಗೈಸ್, 1,000 ಕೋಟಿ ಸಿಕ್ಕಿದ್ರು ಸಿಗಂಗ ನಿಮಗೆ. ಅಲ್ಲಿಂದ ನೋಡೋದು, ಬಟ್ ಅದು ಇದು ಹೆಜ್ಜೆ ಇಲ್ಲಿಂದ ನೋಡಿ. ಬಾರೋ ಪೀಕ್ ನೋಡು, ಬಂದಿರೋದೆ ಅದಕ್ಕೆ. ಹೌದು ಆ ಬೆಟ್ಟ ನೋಡು ಮಚ್ಚ, ಏನು ಸೈಕ್ ಆಗೈತೆ. ಗಣೇಶ ಇದ್ದಂಗೆ ಐತೆ. ಹಾಂ ಮುಗೀತು ಪ್ರಪಂಚ. ಹೆಂಗೈತೆ? ಇನ್ನು ನಾವು ಆ ಕಡೆಯಿಂದ ಹತ್ಕೊಂಡು ಹೋಗ್ಬೇಕು. ಹ್ಞೂ ಮಚ್ಚಾ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಅಪಾರ್ಟ್ ಆಗ್ಬಿಟ್ವಿ. ನೀನು ಹಾಕೊಂಬಿಡು ತಗೋ, ನೀನೇ ಜಾಸ್ತಿ ಮಾತಾಡೋದು. ಅಡ್ವೆಂಚರಸ್ ಆಗಿರ್ಬೇಕು ಅಂದವ್ರು ಮಾತ್ರ ಇಲ್ಲಿಗೆ ಬನ್ನಿ. ಯಾಕಂದ್ರೆ ತುಂಬಾ ಸ್ಟೀಪ್ ಇದೆ, ಎಜ್ಜಿದೆ. ನಾವು ಯಾವ್ದಾದೋ ಕಷ್ಟಪಟ್ಕೊಂಡು ಹತ್ಕೊಂಡ್ ಬಂದಿದ್ದೀವಿ. ಆದ್ರೆ ಈ ಬೆಟ್ಟಕ್ಕಂತೂ ದಾರಿ ಸುಮಾರಿದೆ. ನಿನಗೆ ಹೆಂಗೈತೆ ಮ್ಯಾಮ್ ಎಕ್ಸ್ಪೀರಿಯನ್ಸು? ಇನ್ನೊಂದು ಏನಂತ ಅಂದರೆ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡೋಕ್ಕೆ ಬರಬೇಡ್ರಿ, ಯಾಕಂದ್ರೆ ಎಂಜಾಯ್ ಮಾಡೋಕ್ಕಾಗಂಗ. ಬಟ್ ಎವ್ರಿ ಮೂಮೆಂಟ್ನ ಫೀಲ್ ಮಾಡ್ಬೋದು, ಅನುಭವಿಸೋಕೆ ಬನ್ನಿರಿ. ಸೊ ಎವ್ರಿ ಮೂಮೆಂಟ್ನ ಫೀಲ್ ಮಾಡಿರಿ ಆ್ಯಂಡ್ ರಿಸ್ಕ್ ತಗೊಂಡ್ರಿ, ಅವಾಗೆ ಮಜಾ ಜಾಸ್ತಿ. ರಿಸ್ಕ್ ಆಯ್ತು ಇಷ್ಕೆ ಬಾಯ್. ಹಾಂ ಸಾಗರ್, ಹೌ ಯು ಫೀಲಿಂಗ್ ಬ್ರೋ? ಏನೋ ಇಲ್ಲಿ ನಾನು ನೋಡಿ ಜಾಕೆಟ್ ಹೆಂಗೆ ಗಲೀಜ್ ಮಾಡ್ಕೊಂಬಂದಾನೆ. ಒಕ್ಕೊಡು. ಜಾಕೆಟ್ ಚಿಂತೆ ಆಗಿದೆ, ಇಲ್ಲಿ ಜೀವನದ ಪ್ರಶ್ನೆ ಆಗ್ಬಿಟ್ಟಿದೆ ನಮ್ಗೆ. ಇಲ್ಲೊಂದು ಜಾಕೆಟ್ ಚಿಂತೆ ಆಗಿದೆ. ನನ್ನ ಪ್ಯಾಂಟ್ ಮನೋಜ್ ಪ್ಯಾಂಟ್ ಈ ಮೂಮೆಂಟಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಒಂದೆರಡು 20 ಗಂಟೆ ಮಾತ್ರ ಮಜವಾಗಿತ್ತು. ಮೇಲೆಗಡೆ ಬಂದಮೇಲೆ ಕಾಲು ಬರ್ತಾಡೆ ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಮೇನ್ ಈಶ್ವರ್ ಅಂತ. ಬೆಟ್ಟ ಹತ್ತಣಮ್ಮ ಮತ್ಬಿಡಮ್ಮ ಅಂದ್ಬಿಟ್ಟು ಅಲ್ಲಿ ಎಲ್ಲ ಚಿಕ್ಕ ಬಂಡೆಯಲ್ಲಿ ಕೆಳಗಡೆ ಕುತ್ಕೊಂಡು ಮಲ್ಕೊಂಬಿಟ್ಟ. ನೀವೇ ಹತ್ರಪ್ಪ ಅಂದ್ಬಿಟ್ಟು 3 ಜನ ಬಂದ್ವಿ, ಇನ್ನು ಮಿಕ್ಕಿದವರೆಲ್ಲ ಅಲ್ಲೇ ಇದ್ದಾರೆ. ಸೊ ಗೈಸ್, ಸ್ಟಾರ್ಟಿಂಗ್ ಅಲ್ಲಿ ಏನಾಗೋಯ್ತು ಅಂದ್ರೆ, ನಾನು ಸುನೀಲು ಫುಲ್ ಡಿಫ್ರೆಂಟ್ ಡೈರೆಕ್ಷನ್ ಬಂದ್ಬಿಟ್ಟು, ಯಾಕಂದ್ರೆ ನೀರು ಬೇಕಿತ್ತು. ನೀರು ಹುಡ್ಕೊಂಡು ನಾವು ದೇವಸ್ಥಾನದ ಮೂಲಕ ವಾಟರ್ಗಳೆಲ್ಲ ನೋಡ್ಕೊಂಡು ಎಲ್ಲೆಲ್ಲೋ ಪಾರ್ಕೊಂಡು ಮತ್ತು ಸಂಪೆ ನೋಡ್ಬಿಟ್ವಿ. ಇಳಿದೇ ಬಿಡೋಣ ಅಂತ ನೋಡಿದ್ರೆ ಸಂಪಲ್ಲೂ ನೀರಿಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ಬೂಟ್ಸ್ ಹಾಕೋ ಬನ್ನಿ, ಸೇಫ್ ಆಗಿ ಬನ್ನಿ. ಆ್ಯಂಡ್ ಸ್ಕೂಲ್ ಹುಡುಗರು ಪ್ಲಸ್ ಚಿಕ್ಕ ಹುಡುಗರೆಲ್ಲ ತುಂಬಾ ಜನ ಬರ್ತಾ ಇದ್ದೀರಾ, ಅವರೆಲ್ಲ ಇಲ್ಲಿಗೆ ಬರಕ್ ಹೋಗ್ಬೇಡ್ರಿ ಅಷ್ಟೇ. ನಂಗೆ ಜೀವನ ಹಿಂಗ ಇನ್ನೊಂದು ಕೋತಿ ಅಷ್ಟೇ ಮಾಡೋಣ ಅಂತ ಹೋಯ್ತಾ ಇದೀವಿ. ಹತ್ರ ಬಂದ್ರೆ ದೊಡ್ಡದಾಗೈತಲ್ಲ, ಹತ್ಬೋದು. ಬಟ್ ಏನಂತ ಅಂದ್ರೆ ಗ್ರಿಪ್ ಇಂಪಾರ್ಟೆಂಟ್, ಹೆವಿ ಹುಷಾರಾಗಿ ಹತ್ಬೇಕು. ಕೈ ಹಿಡ್ಕೊಂಡು ಹತ್ಬೇಕತ್ತಾನ. ಹಂಗಂತ್ಯಾ ಗೈಸ್? ಏನು ಹತ್ತಕ್ಕೆ ಹೋಗ್ತಾ ಇದೀವಿ ಅಂತ ತೋರಿಸ್ ನೋಡ್ರಿ, ಇಲ್ಲಿ ಹತ್ತೋಣ ಅಂತ.
ನೆವರ್ ಗಿವ್ ಅಪ್. ಬಾ ದಾರಿ ಐತೆ, ಹೆಂಗ್ ಹೋಯ್ತು ಹಂಗ ಬಾ. ಮಸ್ತಾಗಿ ಹತ್ಬೋದು ಇವಾಗ. ಕೈ ಕೊಡು ಮಾಮಿಲಿ. ಬಾ ಮಗದೀರಾ. ಗೈಸ್ ನೋಡಿ ಇಲ್ಲೇ ಹತ್ತೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಕೆಳಗಡೆ ನೀವಾಗ ನೋಡಿದ್ರೆ ಭಯ ಪಡ್ಕೊಬಿಡ್ತೀರಾ ಗೈಸ್. ಅಲ್ಲಿಂದ ಅಲ್ಲಿ ದಾರಿನ ಇಲ್ಲ, ನೋಡಕ್ ಈಸಿ ಅನ್ಸುತ್ತೆ ನಿಮಗೆ. ಅಲ್ಲಿಂದ ರೋಪಿಂಗ್ ನೋಡಿ ಏನು ಇಲ್ಲ, ನಾವು ಟ್ರೆಕ್ಕಿಂಗ್ ಮಾಡಕ್ಕೆ ಏನೂ ಇಲ್ಲ. ನಾನು ಬರೀ ಶೂ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಸ್ಲಿಪ್ಪರ್. ದಿಸ್ ಇಸ್ ಆಲ್ ಫಾರ್ ದ ಕಂಟೆಂಟ್ ಗೈಸ್. ನಾಟ್ ಕಂಟೆಂಟ್, ಡಿಸ್ಕೋ ಎಂಜಾಯ್ಮೆಂಟ್ ಪ್ಲಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಈ ತರ ಕಂಟೆಂಟ್ ಅಡ್ವೆಂಚರಸ್ ಆಗಿ ಮಾಡಬೇಕು ಅಂದ್ರೆ. ಎಸ್ ಹುಷಾರು ಮಾಮ್. ಜೈ ಆಂಜನೇಯ, ಹರ ಹರ ಮಹಾದೇವ್. ಮಚಾ ಹಾ ಬರ್ಲಾ? ಬರ್ಬೇಕು. ಅಲ್ಲೇರು ಮಾಮ ಇಟ್ಕೋ, ಬಿಟ್ಬಿಡ್ಬೇಡ ದಯವಿಟ್ಟು ಬಿಟ್ಬಿಡ್ಬೇಡ. ಕಾಡೇ ಆನ್ ಮಾಡಿಲ್ಲ ಗೈಸ್. ನಮ್ಮ ಥರ ಈ ಹರಿಹರ ಬೆಟ್ಟದಲ್ಲಿ ಯಾವನೂ ಹತ್ತಿರಲ್ಲ, ಆ ಥರ ಈ ರೂಟಲ್ಲಿ ಹತ್ಕೊ ಬಂದಿದ್ದೀವಿ. ಮಚ್ಚ ಹಿಂಗೆ ಫೀಲ್ ಆಗ್ತಾಯಿದೆ. ಆಮೇಲೆ ಸ್ಲೋಪ್ ತೋರ್ಸೋಣ. ಹೇಳು. ನನ್ನ ಬೆಸ್ಟ್ ಫ್ರೆಂಡ್ ಅಮ್ಮ ಇವತ್ತು ನನಗೆ ಮಿಸ್ಕಾನ್ ಕೊಡ್ತಾ ಇದ್ದಾನೆ. ಬಟ್ ನಂಗೆ ಪಿಕ್ ಮಾಡೋಕ್ಕೆ ಇಷ್ಟ ಹೆಂಗ. ಬಟ್ ಓಕೆ, ಒಂದಿನ ಪಿಕ್ ಮಾಡ್ತೀನಿ, ಸದ್ಯಕ್ಕೆ ಪಿಕ್ ಮಾಡೋಕ್ಕೆ ಇಷ್ಟ ಹೆಂಗ. ಬರ್ತಾ ಇದೀವಿ. ಬಟ್ ಸ್ಮೋಪ್ ನೋಡ್ರಿ, ಆ ಕಡೆ ತೋರ್ಸು ಮಚ್ಚ. ರೆಡಿ ಫಾರ್ ದ ವ್ಯೂ. ಇಲ್ಲ ಹತ್ಕೊ ಬಂದ್ರ ಅಂತ ನೀವೇ ಕೇಳ್ತೀರಾ. ಸ್ಮೋಪು ಯಾವುದೇ ಥರ ಗ್ರಿಪ್ಪಿಂಗ ಗೈಸ್, ಏನಿಂಗ ಯಾವುದೇ ಥರ ಗ್ರಿಪ್ ಇಲ್ಲ. ಅಲ್ಲಿಂದ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದನ್ನದು. ಅಲ್ಲಿಂದ ಹತ್ಕೊ ಬಂದಿದ್ದೀವಿ ಗೈಸ್. ಆ್ಯಂಡ್ ಸ್ಟಿಂಗ್ ನಾವು ಇವಾಗ ನಾವು ಒಂದೇ ಒಂದು ಹೆಜ್ಜೆ ತಪ್ಪಾಗಿಟ್ರು ಕೂಡ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಬಟ್ ಮಚ್ಚ 50% ಕಂಪ್ಲೀಟ್ ಮಾಡಿದ್ದೀವಿ. ಸ್ಟಿಂಗ್ 50% ಇದೆ. ಕಮಾನ್ ಆಗುತ್ತೆ. ಇದೊಂದು ಮರ ನಮಗೆ ಸಾತಿಗ. ಇದೊಂದು ಮರ ನಂಬಿಕೆ ಇಟ್ಟು ಮೇಘ ಹತ್ಬೇಕು ಅಂತ ಇದ್ದೀವಿ. ನಾವು ಮೇಲೆ ಹೋದ್ಮೇಲೆ ಇರೋದು ಅಲ್ಲೆಲ್ಲೂ ಮಚ್ಚ ಕ್ರಾಸ್ ಬಂಡೆ ಇದೆ. ಹಾಂ, ಸಪ್ನಿ ಬಿಚ್ಚಬೇಕಾಯ್ತದೆ, ಕೈ ಇಡಬೇಕು. ಅದೆಲ್ಲ ಕೋತಿರಾಮ ಅಂತ ಚಿತ್ರದುರ್ಗಂಗ ನಂಗೆ ಯಾರೋನ ಕೋತಿಮ್ಮ ರಾಮನ ಮಂಜಾನ. ಹಾಂ ಓಕೆ, ಯಾರೋ ಅದು ಅವ್ರನ್ನ ನೆನ್ಸ್ಕೊಂಡು ಹತ್ಬೇಕೀಗ. ಸರಿ ಮಚ್ಚ ಬೀಂಗ್ ಬೇಕು. ಹೆಂಗೈತಿಯಾ ಇಳಿಬೇಕು ಅಂದ್ರೆ ನೋಡಿ, ಬೆಟ್ಟದಿಂದ ಇಲ್ಲಿಂದ ಇಲ್ಲಿ ಇಳಿಬೇಕು. ನಾವು ಇಲ್ಲೇ ಸ್ಟಕ್ಕು. ನಾವು ಹತ್ಬೇಕಷ್ಟೇ, ಬೇರೆ ಆಪ್ಷನ್ ಹಿಂಗ. ಓಕೆ ಗೈಸ್, ಸೊ ಹತ್ಕೊಂಡು ನಿಮ್ಮ ಹತ್ರ ಬರ್ತೀವಿ. ಇಲ್ಲಿಂದ ವ್ಯೂ ನೋಡಿ ಗೈಸ್, ಏನಿದೆ ಎಂಟರ್ ಬೆಂಗಳೂರು. ನಾವು ಹಿಂಗೆ ಕೂತಿದ್ದೀವಿ ಗೊತ್ತಾ ಇಲ್ಲಿ, ಅಲ್ಲಿ ನಾನು ಇಲ್ಲಿ ಏನಾಯ್ತಾ ಮ್ಯಾಮ್? ಇದ್ರ ಮೇಲೆ ನಾನು 90% ಹತ್ತಿದ್ದೀವಿ, 10% ಅಷ್ಟೇ ಪೀಕ್ ಕಾಣಿಸ್ತಾ ಇದೆ. ಹಂಗ ನಿಮ್ಗೆ ನೋಡೋಕೆ ಈಸಿ ಅನ್ನಿಸ್ತು. ಮಚ್ಚ ಹಂಗಿದೆ ನೋಡು, ಹಂಗ ಅದು ಪೀಕು ಗ್ರಿಪ್ಪಿಂಗ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಕಡೆಯಿಂದ ಬಂದಿರೋ ಶಿಷ್ಯ. ಇಲ್ಲಿಂದ ಬಂದ್ವಿ ಅಂತ ತೋರಿಸ್ತಿದ್ದೀರಿ ಗೈಸ್. ಇಲ್ಲಿ ಫುಲ್ ಪದೇನೆ ನೀವು ನೋಡ್ತಾ ಇರ್ಬೋದು, ಫುಲ್ ಸ್ಟೀಪು. ಅಲ್ಲೋಡು ಬ್ಲಾಕ್ ಮಾಡ್ತಾನೆ. ಮಚ ಯಮರಾಜ ನನ್ನ ಬ್ಲಾಕ್ ಮಾಡ್ಬಿಟ್ಟೆ ನಾನು. ಇವಾಗ ನಿನಗೆ ಮಿಸ್ಕಾಮ್ ಕೊಡ್ತೀನಿ. ಬಂದ್ಬಿಟ್ರಿ. ಜೋರ ಕಿಚ್ಚಿದೆ ಕಣಕ್ಕೆ ಅನ್ಸುತ್ತೆ. ಲಿಟ್ರಲಿ ಐ ಶೋ ಯು ಹೆಂಗ್ ಬಂದ್ವಿ ಅಂತ. ಮ್ಯಾಮ್ ಫೋಟೋಸ್ ಎಲ್ಲ ಹಿಡಿದಿದ್ದೀರಾ ತಾನೆ? ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸ್ಕೊಡ್ತೀನಿ ಗೈಸ್. ದಿಸ್ ಇಸ್ ದ ಸ್ಟೀಪ್ ಫುಲ್ಲು.
ನಾವೇನಾರು ಅಲ್ಲಿ ಬಿದ್ದಿದ್ರೆ ಗೈಸ್ ದಿಸ್ ಇಸ್ ದ ವ್ಯೂ. ಮ್ಯಾಮ್ ಹಿಡ್ಕೊ ಮ್ಯಾಮ್, ಐ ನೀಡ್ ಟು ಟಾಕ್ ಸಮಥಿಂಗ್. ಗೈಸ್ ಇಷ್ಟೆಲ್ಲ ಕಷ್ಟಪಟ್ಟು ಹತ್ಕೊಂಡು ವ್ಲಾಗ್ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ವಿ ಡೂ ಡಿಸರ್ವ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿದ್ರೆ ಇದೇ ಥರ ಅಡ್ವೆಂಚರಸ್ ಕಂಟೆಂಟ್ ಅಂತೂ ನಿಮಗೆ ಮಿಸ್ಸೇ ಇಲ್ಲದೆ ಬರ್ತಾ ಇರುತ್ತೆ. ವ್ಯೂ ತೋರಿಸುವ, ವ್ಯೂ ಎಂಜಾಯ್ ಮಾಡಲಿ. बेल्ट ही नहीं चाहिए, पैंट ही उतर के भाग जाता हूँ अब. हाँ ನಾನು ಇನ್ನೊಂದು ಶೂ ಎಲ್ಲಿ ಬಾಬ್? ಹೌದಾ ಬೋಲೋ. मैं सो गई थी. ಸೊ ಯಾ ಗೈಸ್, ಕೊನೆಯದಾಗಿ ಬ್ಲಾಗು ಮುಕ್ತಾಯಕ್ಕೆ ಬಂದಿದೆ. ಮನೆ ಹತ್ರ ಬಂದು ನಿಂತಿದ್ದೀವಿ ಎಲ್ರೂ. ನಮ್ಮ ನಾಳೆ ಸಿಗೋಣ ಟೀಮ್ ಎಲ್ಲ, ನಮ್ಮ ಸುನೀಲ, ಶರತ್, ಡೋಫಿ ಆ್ಯಂಡ್ ಈ ಕಡೆ ನಮ್ಮ ಪ್ರಿಯಾ. ಸೊ ಬೆಳಗಿನ ಜಾವ 6:30 ಹೊರಟು ಇವಾಗ 6:30 ಬಂದ್ಬಿಟ್ಟು ರೀಚ್ ಆಗಿದ್ದೀವಿ. 6:10 ಆಗಿದೆ ಆಲ್ಮೋಸ್ಟ್. ಆಲ್ಮೋಸ್ಟ್ 12 hours. ಇವತ್ತು ಮಾಡಿರೋ ಅಟ್ರಾಸಿಟೀಸ್ ಎಲ್ಲ ನೀವು ವಿಡಿಯೋಲಿ ನೋಡ್ತಾ ಇರ್ತೀರಾ. ನೋಡಿರ್ತೀರಾ ಆಬ್ವಿಯಸ್ಲಿ. ಕಂಪ್ಲೀಟ್ ಟಯರ್ಡ್ ಆಗೋಗಿದ್ದೀವಿ ಗೈಸ್. ಓಕೆ, ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಮುಕ್ತಾಯ ಮಾಡ್ಕೋತೀವಿ. ಟಾಟಾ, ಬಾಯ್ ಬಾಯ್, ಸಿ ಯು ಫ್ರಮ್ ದ ನಾಳೆ ಸಿಗಾನ ಟೀಮ್. ಸಿ ಯು ಆಲ್ ಫ್ರಮ್ ಬಾಯ್. ಮಾಮ್ ಒಂದು ಬಾಯ್ ಹೇಳ್ಬಿಡು ಬಾಬ್. ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್, ಸಿ ಯು.